ದಾದಾನೂ ಇಲ್ಲ ಅದಕ್ಕೇನೂ ಇಲ್ಲ. ಸೋ ಬೋರಿಂಗ್. ಅಮ್ಮ, ನಿಮಗ್ ನೆನ್ಪಿದ್ಯಾ ಅಕ್ಕನ್ ಮುಂದೆ ಬೋರ್ ಆಗ್ತಿದೆ ಅಂತ ಹೇಳಿದ್ರೆ ಬೋರಿಂಗಾ ಹಂಗಂದ್ರೆ ಏನೋ ಅಂತ ಕೇಳ್ತಿದ್ರು. ಯಾವಾಗ್ಲೂ ಏನಾದ್ರೂ ಒಂದ್ ಕೆಲ್ಸದಲ್ಲಿ ಬ್ಯುಸಿಯಾಗಿ ಇರ್ತಿದ್ರು ಅಲ್ವಮ್ಮ? ಹೌದು ಹರ್ಷ, ಇದ್ಯಾಕೆ ಈಗ ನೆನ್ಪಾಯ್ತು ನಿನ್ಗೆ? ಯಾ ಹರ್ಷ, ನನ್ಗೂ ಅದನ್ನೇ ಕೇಳ್ಬೇಕು ಅಂತ ಅನ್ಸ್ತು. ಇಷ್ಟು ವರ್ಷದಲ್ಲಿ ಹರ್ಷ ಅವನ ಅಕ್ಕನ ಬಗ್ಗೆ ಕೇಳ್ತಿರೋದು ಇದೇ ಫಸ್ಟ್. ಸಡನ್ ಆಗಿ ಯಾಕೆ ನೆನ್ಪಾಯ್ತು ಹರ್ಷ? ಐ ಡೋಂಟ್ ನೋ ಮನ್ಸಿ. ಆಗ್ಲೇ ಆ ಬುಕ್ಕಲ್ಲಿ ಅಕ್ಕನ ಹೆಸರು ನೋಡಿದ್ನಲ್ಲ, ಏನೇನೋ ನೆನಪಾಗೋಕ್ ಶುರು ಆಯ್ತು. ಬೈ ದ ವೇ, ಅಕ್ಕ ದಾದನ ಏನಂತ ಕರೀತಿದ್ರಮ್ಮ? ಹೇ ಆರ್ಯ. ಆರ್ಯ ಅಂತಾನೆ ಕರೀತಿದ್ಲು ಕಣ. ಎಲ್ರಿಗೂ ಹಾಗೆ ಕರೀರಿ ಅಂತ ಹೇಳ್ತಾ ಇದ್ಲು. ಓ ನೈಸ್. ಹಾಗಿದ್ರೆ ಬ್ರೋ ಇನ್ ಲಾಗೆ ನಾಮಕರಣ ಮಾಡಿದ್ದು ರಾಜನಂದಿನಿ ಅವರ? ನನ್ಗೆ ಯಾಕೋ ಅದ್ಯಾವ್ದು ನೆನಪೇ ಆಗ್ತಿಲ್ಲ. ಟ್ರೈಂಗ್ ಟು ರಿಮೆಂಬರ್. ಹರ್ಷ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ರಾಜಿ, ಊಟ ಬಡಿಸು. ಸರಿ ಅಮ್ಮ. ರಾಜಿ, ಚಪಾತಿಗೆ ಯಾಕೆ ಇಷ್ಟೊಂದು ತುಪ್ಪ ಹಾಕಿದ್ಯಾ? ಮಂದ ಎಲ್ಲಿ? ಮಾನ್ಸಿ ಅಮ್ಮ, ಮಂದ ರಜಾ ಮಾಡಿದಾಳೆ. ಅನು ಅಮ್ಮ ಚಪಾತಿಗೆ ತುಪ್ಪ ಹಾಕಿ ಮಾಡ್ತಿದ್ರಲ್ಲ, ಹಾಗೆ ನಾನು ಮಾಡ್ದೆ. ಆದ್ರೆ ನಿಮ್ಗೆ ಚಪಾತಿಗೆ ತುಪ್ಪ ಹಾಕ್ತೆ ಮಾಡೋದ್ನ ಮರ್ತೆ. ಸಾರಿ ಅಮ್ಮ. ಏನಾದ್ರೂ ಒಂದ್ ಎಡವಟ್ ಮಾಡ್ತಾನೆ ಇರ್ತೀರಾ ಅಲ್ವಾ? ಅಮ್ಮ, ಅಪ್ಪನ್ಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ ಆಯ್ತಲ್ವಾ? ಅಕ್ಕಿ ರೊಟ್ಟಿ ಜೊತೆ ಬೆಣ್ಣೆ ತಿನ್ನೋದಂದ್ರೆ ಅಪ್ಪನ್ಗೆ ತುಂಬಾ ಇಷ್ಟ ಅಲ್ವಮ್ಮ? ನಿನ್ಗಿದೆಲ್ಲ ನೆನ್ಪಿದ್ಯಾ ಹರ್ಷ? ಯಾಕೋ ಈಗ ಸಡನ್ ಆಗಿ ನೆನಪಾಗ್ತಿದೆ ಅಮ್ಮ. ನಾನು ಇಷ್ಟು ವರ್ಷ ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಸರಿ, ಇದನ್ನೆಲ್ಲ ಆಮೇಲೆ ಮಾತಾಡೋಣ. ರಾಜಿ, ಪಲ್ಯ ಬಡಿಸು. ಸರಿ. ಆರ್ಯನ್ ಮುಂದೆ ಇದೆಲ್ಲ ಮಾತಾಡಿದ್ರೆ ಅವನ್ಗೆ ಹೇಗಾಗುತ್ತೋ ಏನೋ ಅಂತ ಹಳೆ ವಿಷಯಗಳನ್ನೆಲ್ಲ ಇಷ್ಟು ವರ್ಷ ಮಾತೇ ಆಡಿಲ್ಲ. ಈಗ ಹಳೇದೆಲ್ಲ ಮತ್ತೆ ಅನುರೂಪದಲ್ಲಿ ಬಂದಿರೋ ಸತ್ಯ ಅವನಿಗೆ ಗೊತ್ತಾದ್ರೆ ಅವನಿಗೆ ಹೇಗಾಗ್ಬೋದು? ಇದು ನನ್ನ ಅಪ್ಪನ ಫೇವ್ರೆಟ್ ತಿಂಡಿ. ನಿಮ್ಮ ಅಪ್ಪನ್ಗೆ ಎಲ್ಲ ಅನ್ನೋದ್ಕಿಂತ ಶ್ರೇಷ್ಠವಾದ್ದು ಚಿತ್ರಾನ್ನ ಅಲ್ವೇನೆ? ಅಕ್ಕಿ ರೊಟ್ಟಿ ಇಷ್ಟ ಅಂತ ಯಾವಾಗ ಹೇಳಿದ್ರು? ಅಪ್ಪ ಅಂದ್ರೆ ರಾಜನಂದಿನಿ ಅವ್ರ ಅಪ್ಪ ಅಮ್ಮ. ರಾಜವರ್ಧನ್ ಸಾಹೇಬ್ರಿಗೆ ಅಕ್ಕಿ ರೊಟ್ಟಿ ಅಂದ್ರೆ ತುಂಬಾನೇ ಇಷ್ಟ. ನಿನ್ ಮನಸ್ಸಲ್ಲಿ ಏನ್ ಓಡ್ತಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ಈ ತರ ಊಹೆನೆಲ್ಲ ಪೋಣಿಸಿ ಮಾತಾಡೋದು ನಿನ್ನ ಆರೋಗ್ಯ ಮತ್ತು ನಿನ್ನ ಸಂಸಾರ ಎರಡಕ್ಕೂ ಒಳ್ಳೇದಲ್ಲ ಮಗಳೇ. ನೀನು ಓದ್ಕೊಂಡಿರೋ ಹುಡುಗಿ, ದೊಡ್ಡ ಕಂಪ್ನಿ ನಿಭಾಯಿಸ್ತೀಯ. ಇದನ್ನೆಲ್ಲ ನಾವು ಹೇಳೋದ್ ಬೇಕಾಗಿಲ್ಲ. ಆದರೆ ಅಪ್ಪ, ನೀವೇನ್ ಹೇಳೋದಕ್ ಪ್ರಯತ್ನ ಪಡ್ತಿದ್ದೀರಾ ಅಂತ ನನಗ್ ಗೊತ್ತು. ನನ್ಗೇನೋ ಮಾನಸಿಕ ಕಾಯಿಲೆ ಇರ್ಬೋದು ಅನ್ನೋ ಅನುಮಾನ ಅಲ್ವಾ? ನನ್ಗೆ ಅರ್ಥ ಆಗತ್ತೆ ಅಪ್ಪ. ನಾನು ಊಹಿಸ್ಕೊಂಡು ಪೋಣಿಸಿ ಮಾತಾಡ್ತಿಲ್ಲ.
ನಾನ್ ಹೇಳ್ತಿರೋದೆಲ್ಲ ಸತ್ಯ ಅಪ್ಪ. ನಾನ್ ರಾಜನಂದಿನಿ ಅವ್ರ ಬದುಕನ್ನ ಅಷ್ಟೂ ನೋಡಿದ್ದೀನಿ. ಆದ್ರೆ ನಿಮ್ಗೆ ಹೇಗ್ ನಂಬಿಸ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ನಾನ್ ಹೇಳ್ತಿರೋದು ಅಷ್ಟು ಸತ್ಯ. ಅಮ್ಮ, ನೀನೇ ಹೇಳು, ಶ್ರೀರಾಮ ವಿಷ್ಣುವಿನ ಎಷ್ಟನೇ ಅವತಾರ? ಹೇಳಮ್ಮ. 7ನೇ ಅವತಾರ. ವಿಷ್ಣು ಜನ್ಮ ಎತ್ತೋದನ್ನ ನಾವು ನಂಬ್ತೀವಿ, ಆದ್ರೆ ನಿಜವಾಗ್ಲೂ ಅಂತ ಘಟನೆ ಬಗ್ಗೆ ಕೇಳಿದ್ರೆ ನಾವು ನಂಬಲ್ಲ. ಹಾಗಿದ್ರೆ ನಾವು ಆರಾಧಿಸೋ ದೇವರು ಇಲ್ಲ ಅಂತನಾ? ನಿನ್ನ ಮಾತು, ನೀನ್ ನಿಂತಿರೋ ರೀತಿ, ಗತ್ತು ನೀನಲ್ಲ ಅಂತ ಅನ್ನಿಸ್ತಿದೇನೋ? ಅದನ್ನೇ ನಾನು ಹೇಳ್ತಿರೋದಮ್ಮ. ಈಗ ನಾನು ಒಬ್ಳೆ ಅಲ್ಲ. ನಿನ್ ತಮ್ಮಯ್ಯ ಅಂತೀನಿ ಕಣೆ. ನೀನ್ ಮಾತಾಡ್ಬೇಡ, ನಿನ್ಗೆಲ್ಲೋ ದೃಷ್ಟಿ ಆಗಿದೆ ಕಣೆ. ಇಲ್ಲ ಅಮ್ಮ, ನಿನ್ ಭಯನ ಹೋಗ್ಸೋದಕ್ ಬೇಕಾದ್ರೆ ನೀನ್ ಕರ್ಕೊಂಡೋಗೋ ಸೈಕಿಯಾಟ್ರಿಸ್ಟ್ ಹತ್ರನೇ ನಾನು ಬರ್ತೀನಿ. ಸತ್ಯ ಹೇಳೋದಕ್ಕೆ ಭಯ ಪಡಬಾರ್ದು ಅಂತ ಅಪ್ಪನೇ ಹೇಳ್ಕೊಟ್ಟಿದ್ದಾರೆ. ಸೈಕಿಯಾಟ್ರಿಸ್ಟ್ ಹತ್ರ ಬರೋದಕ್ಕೆ ನಾನು ರೆಡಿ. ತಿನ್ನಿಯಪ್ಪ. ಸರ್, ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ. ಡಾಕ್ಟರ್ ಇದಾರ ಸರ್? ಯಾರ ಹೆಸರಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಅನು ಸಿರಿಮನಿ. ಇಲ್ಲ ಸರ್, ಅನು ಆರ್ಯವರ್ಧನ್ ಅಂತ. ಒಂದು 5 ನಿಮಿಷ ಕುತ್ಕೊಳ್ಳಿ, ಒಳಗಡೆ ಪೇಷಂಟ್ ಇದ್ದಾರೆ. ಸರಿ ಸರ್. ಮಿಸ್ಟರ್ ರಾಜನಂದಿನಿ ಅವರು ಬೇಕಾಗಿತ್ತು ಸರ್. ನಾನು ಸುಗುಣ ಕ್ಲಿನಿಕ್ ಇಂದ ಬಂದಿದ್ದೀನಿ. ರಾಜ ಸಾಹೇಬ್ರದ್ದು ಹೆಸ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿತ್ತು. ಮೇಡಮ್, ಒಳಗಡೆ ಪೇಷಂಟ್ ಇದ್ದಾರೆ, ಕೂತ್ಕೊಳ್ಳಿ. ಬಂಗಾರ ಬಾ. ನೀವು ಕಟ್ಟಿಮನಿ ತಾನೆ? ಏನ್ ಹೇಳ್ತಿದ್ದೀರಾ? ಕಟ್ಟಿಮನಿ ಯಾರು? ನಾನ್ ದಿವಾಕರ, ಕೆ ದಿವಾಕರ್ ಮೂರ್ತಿ. ಅದೇ ಕಟ್ಟಿಮನಿ ದಿವಾಕರ್ ಮೂರ್ತಿ, ಕೆ ದಿವಾಕರ್ ಮೂರ್ತಿ ತಾನೆ? ಅನು, ಇವ್ರು ಗೊತ್ತಾ ನಿನ್ಗೆ? ಗೊತ್ತು ಅಪ್ಪ, ಕೆ ದಿವಾಕರ್ ಮೂರ್ತಿ. ಇವ್ರು ಮೊದಲು ಸುಗುಣ ಆಸ್ಪತ್ರೆಯಲ್ಲಿದ್ರು. ಆ ಆಸ್ಪತ್ರೆಯಲ್ಲಿ ಶವಾಗಾರ ಅಟೆಂಡ್ ಮಾಡ್ತಿದ್ರಿ ತಾನೆ? ನಿನಗೆ ಹೇಗೆ ಗೊತ್ತು ಬಂಗಾರ ಇದು? ಗೊತ್ತು ಅಪ್ಪ, ಇವರೇ ಅವತ್ತು ರಾಜವರ್ಧನ್ ಸಾಹೇಬ್ರು ಡೆತ್ ರಿಪೋರ್ಟ್ ತಗೊಂಡ್ ಬಂದಿದ್ದು. ರಾಜ ಸಾಹೇಬ್ರದು ಡೆತ್ ರಿಪೋರ್ಟ್? ಹೌದು ಅಪ್ಪ, ಅವಾಗ ಇವರೇ ಅದನ್ನ ತಂದ್ಕೊಟ್ಟಿದ್ದು. ಅನು ಬಾ, ಕೂತ್ಕೋ. ಮೊದಲು ನಾವು ಬಂದು ಕೆಲಸ ಮಾಡೋಣ. ಡಾಕ್ಟರ್ನ ಭೇಟಿ ಆಗ್ಬೇಕು.
ಅಪ್ಪ ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಾನ್ ನಿಜಾನೇ ಹೇಳ್ತಿದ್ದೀನಿ. 23 ವರ್ಷದಿಂದ ನಾನು ಇವ್ರನ್ನ ನೋಡಿದ್ದೀನಿ. ಅಲ್ಲ ಮೇಡಮ್, ಏನೇ ಹೇಳ್ತಿದ್ರ? 23 ವರ್ಷದ ಹಿಂದೆನಾ? ಇಲ್ಲಿ ನೋಡಿ, ನಿಮ್ಮ ಅಪಾಯಿಂಟ್ಮೆಂಟ್ ಡೀಟೇಲ್ಸ್ ನಲ್ಲಿ ಬರೀ 22 ವರ್ಷ ಅಂತ ಇದೆ. ಆದ್ರೆ 23 ವರ್ಷದಿಂದ ನೀವು ನಾನು ನೋಡಿದ್ರಾ? ಡಾಕ್ಟರ್ ನೋಡಕ್ ಬಂದಿದ್ದೀರಾ? ಕೂತ್ಕೊಳ್ಳಿ. ನಕ್ಬಿಟ್ರೆ ನಿಜ ಸುಳ್ಳಾಗಲ್ಲ ಕಟ್ಟಿಮನಿಯವರೇ. ಅವತ್ತು ರಾಜವರ್ಧನ್ ಸಾಹೇಬ್ರು ಡೆತ್ ರಿಪೋರ್ಟ್ ನ ನೀವು ತಗೊಂಡ್ ಬಂದಿದ್ರಿ. ನನ್ನ ಅಪ್ಪನ ಫೋಟೋ ಮುಂದೆ ಕೂತಿದ್ದೆ. ನೀವು ಬಂದು ಆರ್ಯನ್ ಕೈಗೆ ಡೆತ್ ರಿಪೋರ್ಟ್ ನ ಕೊಟ್ರಿ. ಸರ್, ಪೇಷಂಟ್ ಕಡೆಯವ್ರು ಹೋದ್ರು, ನಾವು ಹೋಗಿ ಡಾಕ್ಟರ್ ನೋಡ್ಬೇಕು. ರೇ, ಫಸ್ಟ್ ಅವ್ರು ಹೋಗ್ಲಿ, ನೀವು ವೇಟ್ ಮಾಡ್ರಿ. ಹಾ ಸರ್, ಕಳ್ತೀನಿ ಸರ್. ಡಾಕ್ಟರ್ ಕರೀತಾ ಇದ್ದಾರೆ. ಬಾ ಬಂಗಾರ. ಅಪ್ಪ, ನಾನು ಹೇಳೋದಕ್ಕೆ ಅದೆಲ್ಲ ಆಮೇಲೆ ಇರ್ಲಿ ಅನ್ನೋ ಮೊದಲು ಡಾಕ್ಟರ್ ಹತ್ರ ಮಾತಾಡೋಣ. ಬನ್ನಿ ಕೂತ್ಕೊಳ್ಳಿ. ಏನು ಬರ್ತಾರೆ ನಿಮ್ಮ ಮಗಳು ಏನೋ ಹೇಳ್ತಾ ಇದ್ದಾರೆ ಅನ್ನೋರೆ, ನನಗೂ ಹೇಳ್ಬೋದಾ? ಅಂತದ್ದೇನೂ ಇಲ್ಲ ಡಾಕ್ಟರ್. ಇರ್ಲಿ, ಅವ್ರು ಮಾತಾಡ್ತಾರೆ ಬಿಡಿ. ನೋಡ್ರೆ, ನಿಮಗೆ ಯಾವುದೇ ಸಂಕೋಚ ಇಲ್ಲದೆ ನಿಮಗೆ ಏನ್ ಅನ್ಸುತ್ತೋ ಅದ್ ನನ್ನ ಹತ್ರ ಮಾತಾಡ್ಬೋದು. ಸರ್, ನಿಮ್ಮ ಆಸ್ಪತ್ರೆಯಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದಾರಲ್ಲ, ಕೆ ದಿವಾಕರ್ ಮೂರ್ತಿ, ಅವ್ರು ನನಗೆ ಗೊತ್ತು ಸರ್. ಓ ಹೌದಾ, ನೈಸ್. ಹೇಗ್ ಪರಿಚಯ? ನಮ್ಮ ಮಾವನವ್ರ ಡೆತ್ ರಿಪೋರ್ಟ್ ಕೊಡೋದಕ್ಕೆ ಬಂದಿದ್ರು. ಮಾವ? ಹಾ ಡಾಕ್ಟರ್, ರಾಜವರ್ಧನ್ ಸಾಹೇಬ್ರು ಡೆತ್ ರಿಪೋರ್ಟ್. ರಾಜವರ್ಧನ್ ಸಾಹೇಬ್ರು ತಿಳ್ಕೊಂಡು ಬಹಳ ವರ್ಷ ಆಗಿರ್ಬೇಕಲ್ಲ. ನಿಮಗೆ ಹೇಗೆ ಗೊತ್ತಾಯ್ತು? ನಂಗೆ ಅದೆಲ್ಲ ಕಾಣಿಸ್ತು. ಕಾಣಿಸ್ತು ಅಂದ್ರೆ ಕನ್ಸಿನ ತರ. ಬಟ್ ಅದ್ಯಾವ್ದು ಕನ್ಸಲ್ಲ ಡಾಕ್ಟರ್, ನಿಜಾನೇ. ನಿಮಗೆ ಎಲ್ಲ ಕನ್ಸಿನ ರೀತಿಲಿ ಕಾಣುತ್ತೆ, ರೈಟ್? ಇಲ್ಲ ಡಾಕ್ಟರ್, ಕನ್ಸಾಗಿದ್ರೆ ಇದ್ಯಾವ್ದು ನೆನಪು ಬರ್ಬಾರ್ದಿತ್ತಲ್ವಾ? ಇದು ಕನ್ಸಲ್ಲ. ಲೆಟ್ ಅಸ್ ಸ್ಪೀಕ್. ಅನುವರೇ, ನಿಮಗೆ ಹೀಗೆ ಕಾಣಿಸಕ್ ಶುರುವಾಗಿದ್ದು ಯಾವಾಗಿಂದ? ಅದು ಅವತ್ತು ನಾನು ರಾಜನಂದಿನಿ ಅವ್ರ ರೂಮ್ಗೆ ಹೋದೆ. ಅಲ್ಲಿರೋ ಅವ್ರ ಬಟ್ಟೆಗಳು, ಫೋಟೋಗಳು, ವಸ್ತುಗಳನ್ನೆಲ್ಲ ನೋಡ್ತಾ ನನಗೆ ಹಳೇದೆಲ್ಲ ನೆನಪಾಯ್ತು. ನೆನಪಾಯ್ತು ಸರಿ, ಆದ್ರೆ ಹೌ? ಹೇಗೆ? ಇದು ನಿಜ ಅಂತ ಬೇರೆ ಹೇಳ್ತಾ ಇದ್ದೀರಾ, ಹೇಗೆ? ಹೇಗೆ ಅಂದ್ರೆ ನನಗ್ ಪರಿಚಯ ಇರೋರೆಲ್ಲ ಅಲ್ಲೂ ಇದ್ರು. ಅವ್ರು ಹೇಗಿದ್ರು, ಅವ್ರು ಏನ್ ಮಾಡಿದ್ರು ಎಲ್ಲಾನು ನನಗ್ ಗೊತ್ತಿದೆ. ಅನು, ವಾಟ್ ಇಫ್ ಐ ಟೆಲ್ ಯು, ಇದೆಲ್ಲ ಬರೀ ಕಲ್ಪನೆ ಅಷ್ಟೇ. ನೀವು ನೋಡಿರೋ ವ್ಯಕ್ತಿ, ದೃಶ್ಯ, ಜಾಗ, ಚಿತ್ರಗಳಿಗೆ ನೀವೇ ಒಂದು ಕಾಲ್ಪನಿಕ ಕಥೆಯನ್ನು ಕಟ್ಟಿಕೊಂಡಿದ್ದೀರ. ನೋ, ವೇಟ್, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿ. ಯಾವ್ದನ್ ಬೇಕಾದ್ರೂ ನಂಬಿಸೋ ಶಕ್ತಿ ಮೆದುಳಿಗಿದೆ. ನೀವು ಯಾವ್ದನ್ನ ನಂಬಕ್ ಇಷ್ಟಪಡ್ತೀರೋ ಇನ್ನಷ್ಟು ಬೇಗ ನಿಮ್ಗೆ ನಂಬಿಸಕ್ಕೆ ತಯಾರಿ ಆಗತ್ತೆ. ನೋ ಡಾಕ್ಟರ್, ನೀವ್ ಇದನ್ನ ನಿಮ್ ಸಿಲೆಬಸ್ ಅಲ್ಲಿರೋ ಪಾಠದ ಹಾಗೋ ಅಥವಾ ನಿಮಗ್ ತಿಳಿದಿರೋ ಥಿಯರಿ ಹಾಗೋ ನೋಡ್ಬೇಡಿ. ಇದು ಸತ್ಯ. ಇದು ನನ್ ಬದುಕು, ನಾನ್ ಬದುಕಿದ್ ಬದುಕು, ನಾನ್ ಅನುಭವಿಸಿದ ಬದುಕು.
ಕಲ್ಪನೆ ಆಗೋದಕ್ಕೆ ಹೇಗ್ ಸಾಧ್ಯ? ನೋ ನೋ. ಅದು ಡಾಕ್ಟರ್ ಏನ್ ಹೇಳ್ತಿದಾರೆ ಕೇಳು ಬಂಗಾರ. ಅಪ್ಪ ನನಗೇನು ಆಗಿಲ್ಲ ಅಪ್ಪ, ನಾನ್ ಹೇಳೋದನ್ನ ಕೇಳಿ. ಇರಿ ಒಂದ್ ನಿಮಿಷ. ಇದ್ರಲ್ಲಿ ನಿಮ್ಗೆ ಏನ್ ಕಾಣಿಸ್ತದೆ ಡಾಕ್ಟರ್? ಹೆಡ್. ನನಗೆ ಟೇಲ್ ಕಾಣಿಸ್ತಿದೆ. ನನಗ್ ಕಾಣಿಸ್ತಾ ಇರೋದು ಸುಳ್ಳು ಅಂತೀರಾ? ಅಪ್ಪ ನಾನು ಈಗ್ಲೂ ಅದೇ ಮಾತನ್ನೇ ಹೇಳ್ತೀನಿ. ನನ್ನ ಬದುಕನ್ನ ನಾನು ನೋಡ್ದೆ, ಆದ್ರೆ ಅದನ್ನ ಪೂರ್ತಿಯಾಗಿ ಹೇಳೋ ಸ್ಥಿತಿಲಿ ನಾನಿಲ್ಲ ಅಪ್ಪ. ಆದ್ರೆ ಖಂಡಿತ ಮುಂದೆ ಒಂದಲ್ಲ ಒಂದಿನ ನಾನು ಹೇಳ್ತೀನಿ. ಈಗ ನಾನು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚಿಸೋದು ತುಂಬಾ ಇದೆ ಅಪ್ಪ. ಇಲ್ಲಿ ಕೂತು ಟೈಮ್ ವೇಸ್ಟ್ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ಅಪ್ಪ. ಡಾಕ್ಟರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಹೊರಡೋಣವಾ ಅಪ್ಪ? ಅನು ಪ್ಲೀಸ್ ಕೂತ್ಕೊಳ್ಳಿ. ನಾನೇನ್ ತಪ್ಪ ಕೇಳಿದೆ ಅಂತ ನೀವು ಹೊರಡ್ತಾ ಇದ್ದೀರಿ? ಪ್ಲೀಸ್ ಕೂತ್ಕೊಳ್ಳಿ, ನಾನು ನಿಮ್ ಜೊತೆ ಮಾತಾಡ್ಬೇಕು. ಹೇಳೋದನ್ನ ನಾನು ಕಡೆಗಣಿಸ್ತಾ ಇಲ್ಲ. ಐ ರೆಸ್ಪೆಕ್ಟ್ ಯುವರ್ ಥಾಟ್ಸ್. ಪ್ಲೀಸ್ ಕೂತ್ಕೊಳ್ಳಿ. ಬಂಗಾರ, ಡಾಕ್ಟರ್ ಇಷ್ಟೊಂದು ಕೇಳ್ಕೊತಾ ಇದಾರಲ್ಲ, ಕೂತ್ಕೋ ಬಂಗಾರ. ಕೂತ್ಕೊಳ್ಳಿ ಪ್ಲೀಸ್. ಅನು, ನಮಸ್ತೆ ಸರ್. ಸರ್, ನಿಮ್ಮ ಹತ್ರ ಮಾತಾಡಿ ಒಳಗೆ ಹೋದ್ರಲ್ಲ, ಅವ್ರು ಯಾರು ಸರ್? ನೀವ್ಯಾರು? ನೀವೇ ಕೇಳ್ತಿದ್ದೀರಾ? ನಿಮ್ಮ ಹತ್ರ ತುಂಬ ಹೊತ್ತು ಮಾತಾಡ್ತಿದ್ರಲ್ಲ, ಏನೋ ಸಮಸ್ಯೆ ಕಂಡಂಗಾಯ್ತು. ಏನು ವಿಶೇಷ? ಏನೂ ಇಲ್ಲ, ನೀವು ಕೂತ್ಕೊಳ್ಳಿ. ಇನ್ನೊಬ್ರು ಪೇಷಂಟ್ ಬಗ್ಗೆ ಆಗೆಲ್ಲ ಹೇಳಕ್ಕಾಗಲ್ಲ. ನಿಮ್ಮ ಹೆಸರೇನು? ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ ಸರ್, ಇವಾಗ ತಗೋಬೇಕು. ಹಾಗಿದ್ರೆ ಮೊದಲು ಹೋಗಿ ಅದನ್ನ ತಗೊಳ್ಳಿ. ಹೆಸರು ಹೇಳಿ. ಸರ್, ಒಂದು ನಿಮಿಷ, ಯಾವುದೋ ಫೋನ್ ಬರ್ತಾ ಇದೆ, ಮಾತಾಡ್ಬಿಡ್ತೀನಿ. ಹಲೋ. ಅಂದ್ರೆ ನೀವ್ ಹೇಳ್ತಿರೋದು ನೀವೇ ಅನು ಆಗಿ ಮತ್ತೆ ಹುಟ್ಟು ಬಂದಿದ್ದೀರಾ? ನೀವು ರಾಜನಂದಿನಿ ಅವರ ಪುನರ್ಜನ್ಮ ಅಂತನಾ? ಇದು ನಿಮ್ಗೆ ಹೇಗೆ ಕೇಳಿಸುತ್ತೆ ಡಾಕ್ಟರ್? ಇದಕ್ಕೆ ಸೈಕಾಲಜಿಯಲ್ಲಿ ಅದರದೇ ಆದಂತ ಟರ್ಮ್ಸ್ ಇರ್ಬೋದು. ಅದಕ್ಕೆಂದ ನಾನು ಸುಳ್ಳು ಹೇಳೋದಕ್ಕಾಗಲ್ಲ. ಅದ್ರ ಅವಶ್ಯಕತೆನೂ ನನಗಿಲ್ಲ ಸರ್. ಆಲ್ ರೈಟ್ ಅನ್ನು, ನೀವು ರಾಜನಂದಿನಿಯವರ ಪುನರ್ಜನ್ಮ ಅಂತಾನೆ ಅನ್ಕೊಳ್ಳೋಣ. ಅದೇ ಸತ್ಯ. ಫೈನ್. ಈಗ ನಾನು ನಿಮ್ಮ ಹತ್ರ ಹೇಗೆ ಮಾತಾಡ್ತಾ ಇದ್ದೀನಿ ಹಾಗೆ ನಾನು ನಿಮ್ಮ ಸಬ್ಕಾನ್ಶಿಯಸ್ ಹತ್ರನೂ ಮಾತಾಡ್ಬೋದಾ? ಬಿಕಾಸ್ ನಮ್ಮ ಸಬ್ಕಾನ್ಶಿಯಸ್ಗೆ ಎಲ್ಲವೂ ಕ್ಲಿಯರ್ ಆಗಿರುತ್ತೆ, ಅಲ್ಲಿ ಕನ್ಫ್ಯೂಷನ್ ಇರಲ್ಲ. ಲೆಟ್ ಮಿ ಟಾಕ್ ಟು ಯುವರ್ ಇನ್ನರ್ ಕಾನ್ಶಿಯಸ್. ಎಸ್ ಡಾಕ್ಟರ್, ಐ ಆಮ್ ರೆಡಿ. ಸರ್, ನೀವು ಸ್ವಲ್ಪ ಹೊರಗಡೆ ಇರಕ್ಕಾಗತ್ತಾ ಪ್ಲೀಸ್? ಸರ್, ಏನೂ ಆಗಲ್ಲ, ಶಿ ವಿಲ್ ಬಿ ಫೈನ್. ಏನೂ ಆಗಲ್ಲ ಅಪ್ಪ, ನೀವು ಹೊರಗಿರಿ, ನಾ ಬರ್ತೀನಿ. ಏನೂ ಆಗಲ್ಲ ಸುಬ್ಬವ್ರೆ. ಅನು ಹರಿಯವರ್ಧನ್ ಅವರೇ, ನಾನೀಗ ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಟ್ರೈಂಗ್ ಟು ಗೆಟ್ ಯುವರ್ ಇನ್ನರ್ ಸೆಲ್ಫ್. ಸುತ್ತ ಇರೋ ಸದ್ದನ್ನ ಗಮನಿಸಿ. ಜಸ್ಟ್ ಟ್ರೈ ಟು ರಿಲ್ಯಾಕ್ಸ್ ಅಂಡ್ ಫೋಕಸ್ ವಾಟ್ ಐ ಸೆಡ್. ರಾಜನಂದಿನಿಯವರು ತೀರೋಗಿ 20 ವರ್ಷಗಳ ಮೇಲಾಯ್ತು. ಎಸ್ ಆರ್ ನೋ? ಎಸ್. ಸೊ ಶಿ ಈಸ್ ನೋ ಮೋರ್. ಶಿ ಈಸ್ ಗಾನ್. ಯು ಆರ್ ಓನ್ಲಿ ಅನು. ಅನು ಸಿರಿಮನೆ, ಸಿರಿಮನೆ ದಂಪತಿಗಳ ಮಗಳು, ರೈಟ್? ಇಲ್ಲ, ಐ ಆಮ್ ಬೋತ್. ನಾನು ಅನು ಮಾತ್ರ ಅಲ್ಲ, ನಾನೇ ರಾಜನಂದಿನಿ, ನಾನೇ ಅನು.